ಇಂಥ ಘಟನೆಗಳನ್ನ ನೋಡಿ ಮೂವಿಗಳನ್ನ ಮಾಡ್ತಾರೋ ಅಥವಾ ಮೂವಿಗಳನ್ನ ನೋಡಿ ಇಂಥ ಕೃತ್ಯವನ್ನ ಎಸಗ್ತಾರೋ ಅರ್ಥ ಆಗೋದಿಲ್ಲ. ಇಲ್ಲೊಂದು ಪ್ರಕರಣ ಇದೆ ನೋಡಿ. ಪ್ರಿಯತಮೆಯೊಂದಿಗೆ ಪಾರ್ಕ್ನಲ್ಲಿ ಕುಳಿತಿರುವಾಗ ಬಟ್ಟೆ ಉದ್ಯಮಿಯವನು ಅವನಿಗೆ ಚಾಕು ಹಿಡಿದು ತಲೆಮರೆಸಿಕೊಂಡಿದ್ದ ಪ್ರಿಯತಮೆಯ ಸ್ನೇಹಿತನನ್ನ ಸುದ್ದುಗಂಟೆ ಪಾಳ್ಯ ಪೊಲೀಸರು ಬಂಧಿಸಿದ್ದಾರೆ. ಸಿದ್ದು ಬಂಧಿತ ಆರೋಪಿ ಹಿತೇಂದ್ರ ಕುಮಾರ್ ಜಯನಗರದಲ್ಲಿ ಬಟ್ಟೆ ಅಂಗಡಿ ಇಟ್ಕೊಂಡಿರ್ತಾರೆ. ಬಟ್ಟೆ ಅಂಗಡಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಂಥ ಯುವತಿಯ ಜೊತೆಗೆ ಪ್ರೀತಿಯಾಗಿರುತ್ತೆ. ಕಾರಣಾಂತರಗಳಿಂದ ಬಟ್ಟೆ ಅಂಗಡಿಯಲ್ಲಿ ಕೆಲಸ ಬಿಟ್ಟು ಹೋಗಿರ್ತಾಳೆ. ಹಿತೇಂದ್ರ ಬಟ್ಟೆ ಅಂಗಡಿ ಬಿಟ್ಟು ಹೋಗಿದ್ದ ಯುವತಿಯ ಸಂಪರ್ಕವನ್ನ ಮಾಡಿ ಕರೆಸಿಕೊಂಡು ಪಾರ್ಕ್ಗೆ ಕರೆದುಕೊಂಡು ಹೋಗಿ ಪ್ರಪೋಸ್ ಅನ್ನ ಮಾಡಿದ್ದಾನೆ. ಹಿತೇಂದ್ರ ಕುಮಾರ್ ಪ್ರೀತಿಗೆ ಯುವತಿ ಗ್ರೀನ್ ಸಿಗ್ನಲ್ ಕೂಡ ಕೊಡ್ತಾಳೆ. ಹಾಗಾಗಿ ಹಿತೇಂದ್ರ ಮರುದಿನ ಮತ್ತೆ ಅದೇ ಪಾರ್ಕ್ನಲ್ಲಿ ಕರ್ಕೊಂಡು ಹೋಗಿ ಕುಳಿತಾಗ ಪ್ರಿಯತಮೆಯ ಸ್ನೇಹಿತನೊಬ್ಬ ಬಂದು ಹಿತೇಂದ್ರನಿಗೆ ಚಾಕು ಎರಿದು ತಲೆಮರೆಸಿಕೊಂಡಿದ್ದ. ಘಟನೆಯಲ್ಲಿ ಗಾಯಗೊಂಡಿದ್ದ ಹಿತೇಂದ್ರ ಕುಮಾರ್ ಸುದ್ಗುಂಟೆ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟಿದ್ದ. ಪ್ರಕರಣ ದಾಖಲಿಸಿಕೊಂಡಿದ್ದ ಪೊಲೀಸರು ಚಾಕು ಎರಿದು ಎಸ್ಕೇಪ್ ಆಗಿದ್ದ ಆರೋಪಿ ಸಿದ್ದುನನ್ನ ಬಂಧಿಸಿ ತನಿಖೆಯನ್ನ ಈಗ ಮಾಡ್ತಾ ಇದ್ದಾರೆ. ಇನ್ನು ಕೊಡಗು ಜಿಲ್ಲೆಯ ಪೊನ್ನಂಪೇಟೆ ತಾಲೂಕಿನ ನಾಲ್ಕೇರಿ ಗ್ರಾಮದಲ್ಲಿ ಹುಲಿ ಚಲನೆಯನ್ನ ಸೆರೆ ಹಿಡಿಯಲಾಗಿದೆ. ಕತ್ತಲ ರಸ್ತೆಯಲ್ಲಿ ತಡರಾತ್ರಿ ಹುಲಿ ಪ್ರತ್ಯಕ್ಷವಾಗಿದೆ. ನಾಲ್ಕೇರಿ ಮತ್ತು ಕುಟ್ಟ ಮಾರ್ಗದ ರಸ್ತೆಯಲ್ಲಿ ರೈತರ ತೋಟದಲ್ಲಿ ಪ್ರಯಾಣಿಕರಿಗೆ ಹುಲಿ ಕಾಣಿಸಿಕೊಂಡಿದೆ. ಹುಲಿರಾಯ ಕೆಲ ಹೊತ್ತು ರಸ್ತೆಯಲ್ಲಿ ಅಡ್ಡಾಡಿ ತೋಟದಲ್ಲಿ ಮರೆಯಾಗಿದೆ. ರಸ್ತೆ ಮೇಲೆ ಹುಲಿ ಕೂತು ಹಾಗೂ ಓಡಾಡಿದ ದೃಶ್ಯಗಳು ರಸ್ತೆ ಬರುತ್ತಿದ್ದ ಕೆಲ ವಾಹನಗಳ ಚಾಲಕರು ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ. ಹುಲಿರಾಯನನ್ನ ಹತ್ತಿರದಿಂದ ಕಂಡ ಜನ ಥ್ರಿಲ್ ಆಗಿದ್ದಾರೆ. ಕೆಲವರು ಭಯಪಟ್ಟುಕೊಂಡಿದ್ದಾರೆ. ಅಲ್ಲದೆ ಗ್ರಾಮೀಣ ಭಾಗದ ಜನರು ರಸ್ತೆಯಲ್ಲಿ ರಾಜಾರೋಷವಾಗಿ ಓಡಾಟ ನಡೆಸ್ತಾ ಇದ್ದಂತಹ ವ್ಯಾಘ್ರನ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿರುವ ಹಿನ್ನೆಲೆಯಲ್ಲಿ ಮನೆಯಿಂದ ಹೊರ ಹೋಗಲು ಹಾಗೂ ತೋಟಗಳತ್ತ ಕಾರ್ಮಿಕರು ಓಡಾಟ ನಡೆಸಲು ಹಿಂದೇಟು ಹಾಕುವ ಪರಿಸ್ಥಿತಿ ಈಗ ನಿರ್ಮಾಣವಾಗಿದೆ. ಫಸ್ಟ್ ಟೈಮ್